ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RS ಕೆಮಿಸ್ಟ್ರಿ. ಸೊ ಬೆಳಗ್ಗೆಯಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ KE ವೆಬ್ಸೈಟ್ನಲ್ಲಿ. ಎಲ್ಲೂ ಕೂಡ ನನಗೆ KCET ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಲಿಂಕ್ ಮತ್ತು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋವಂಥ ಲಿಂಕ್ ಕಾಣಿಸ್ತಾ ಇಲ್ಲ. ನಿಮಗೇನಾದರೂ ಕಂಡ್ರೆ ದಯವಿಟ್ಟು ತಿಳಿಸ್ಕೊಡಿ. ಸೊ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ತಮಗೆಲ್ಲ ಗೊತ್ತಿದೆ KE ಅವರು ಇವತ್ತು ತಮ್ಮ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ. 8ನೇ ತಾರೀಕು 1 ಗಂಟೆಗೆ ಎಕ್ಸಸೈಸ್ ಆಫ್ ಚಾಯ್ಸಸ್ ಬೈ ದ ಕ್ಯಾಂಡಿಡೇಟ್ಸ್ ಅಲಾಟೆಡ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್ ಅಂತ ಬರ್ತಾ ಇದೆ. ಹಾಗಂತೇಳಿ ನಾನು ಸುಮ್ಮನಿರಲಿಲ್ಲ, ನನಗೂ ಡೌಟ್ ಬಂತು. ಅದಕ್ಕೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಈ ಅಡ್ಮಿಷನ್ ಅಂತ ಹೋಗ್ಬಿಟ್ಟು UG ನೀಟ್ ಅಂತ ಹೋಗ್ಬಿಟ್ಟು ಈ UG ನೀಟಲ್ಲಿ ಫಸ್ಟ್ ಲಿಂಕ್ ಇದೆಯಲ್ಲ, 2ನೇ ಸುತ್ತಿನ ಚಲನ ಪಾವತಿ ಪ್ರವೇಶ ಆದೇಶ ಡೌನ್ಲೋಡ್ ಲಿಂಕ್, ಸೊ ಅದರನ್ನು ಕ್ಲಿಕ್ ಮಾಡಿ, ಸೊ ಅದರಲ್ಲಿ ನೀವೇನಾದರೂ ನಿಮಗೆ ಅಲಾಟ್ ಆಗಿರುವಂಥ ಸೀಟ್ ಕಾಣಿಸ್ತದ ಅಂತ KCET ವಿದ್ಯಾರ್ಥಿಗಳಿಗೂ ಕೇಳಿ ನೋಡಿದೆ. ಅವರು ಕೂಡ ಹುಡುಕ್ ನೋಡಿದ್ರು, ಅದರಲ್ಲೂ ಕೂಡ ಇಲ್ಲ. ಓಕೆ, ಸೊ ಇವರು 1 ಗಂಟೆ 8ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಚಾಯ್ಸಸ್ಗಳನ್ನ ಎಂಟ್ರಿ ಮಾಡೋದಕ್ಕೆ ರಾತ್ರಿ 12 ಗಂಟೆ 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಹೌದಾ? ಸೊ ಪೇಮೆಂಟ್ ಆಫ್ ಫೀಸಿಗೆ 8ರಿಂದ 11ನೇ ತಾರೀಕು ಬ್ಯಾಂಕಿಂಗ್ ಅವರ್ಸ್ ಅಂತ ಕೊಟ್ಬಿಟ್ರಿ ಇವರು. ಅಂದರೆ 8ನೇ ತಾರೀಕು ಅಂದರೆ ಇವತ್ತಿನ ದಿವಸ ಹೋಗ್ಬಿಡ್ತು. ನಾಳೆ ಸೆಕೆಂಡ್ ಸ್ಯಾಟರ್ಡೆ, ನಾಡಿದ್ದು ಸಂಡೇ, ಯಾವ ಬ್ಯಾಂಕ್ ಓಪನ್ ಇರ್ತದ? ಇನ್ನು ಉಳಿದಿದ್ದು ಯಾವುದು? 11ನೇ ತಾರೀಕು ಮಾತ್ರ. ಬಹಳ ಜನ ಪೇರೆಂಟ್ಸ್ಗಳು ಕಾಲ್ ಮಾಡಿದ್ರು, ಸರ್ ನನಗೆ ಭಾಳ ಟೆನ್ಷನ್ ಆಗ್ತಾ ಇದೆ, 11ನೇ ತಾರೀಕು ಒಂದೇ ದಿವಸಕ್ಕೆ ನಾ ಹ್ಯಾಂಗೆ ಹೋಗಿ ಪೇಮೆಂಟ್ ಮಾಡಲಿ ಅಂತೇಳಿ. ನಾನು ಅವ್ರಿಗೆ ಹೇಳಿದೆ, ಸ್ವಲ್ಪ ತಡ್ಕೊಳ್ಳಿ. KE ಅವರು 10ನೇ ತಾರೀಕು ಅಥವಾ 11ನೇ ತಾರೀಕು ಬೆಳಗ್ಗೆ ಹೇಳ್ತಾರೆ, ಈ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಯಾಕೆ ಅಂತ ಅಂದರೆ, ಬ್ಯಾಂಕಲ್ಲಿ ದುಡ್ಡು ತುಂಬೋದಕ್ಕೆ ವಿದ್ಯಾರ್ಥಿಗಳಿಗೆ ಒಂದೇ ದಿವಸದಲ್ಲಿ ಸಾಕಾಗೋದಿಲ್ಲ ಅಂತ. ಇದು ಎಕ್ಸ್ಪೆಕ್ಟೆಡ್. ಸೊ ಮತ್ತೆ ಇದು ಮುಂದೆ ಹೋಗ್ತದೆ. 11ನೇ ತಾರೀಕಲ್ಲ, 12, 13 ತನಕ ಮುಂದೆ ಹೋದ್ರು ಕೂಡ ಅದು ಯಾವುದೇ ರೀತಿ ಆಶ್ಚರ್ಯ ಇಲ್ಲ. ಸೊ ಇಲ್ಲಿ 12ನೇ ತಾರೀಕು ಅಡ್ಮಿಷನ್ ತಗೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಅದು ಕೂಡ 13, 14ನೇ ತಾರೀಕು ತನಕ ಎಕ್ಸ್ಟೆಂಡ್ ಆದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಸೊ ಗೊತ್ತಿಲ್ಲ ಯಾವ ರೀತಿ ಪ್ರಾಬ್ಲಮ್ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ ನನಗೆ ಗೊತ್ತಿಲ್ಲ. ಸೊ ಇದುವರೆಗೂ ಚಲನ್ ಡೌನ್ಲೋಡ್ ಲಿಂಕ್ ಅಥವಾ ಚಾಯ್ಸ್ ಎಂಟ್ರಿ ಲಿಂಕ್ KE ಅವರ ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಬಂದಿಲ್ಲ, ಎಲ್ಲೂ ಕೂಡ ಕೊಟ್ಟಿಲ್ಲ. ಓಕೆ, ಸೊ ಕೊಟ್ಟಿಲ್ಲ ಅಂತ ಹೇಳಿ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗಷ್ಟೇ ಅಲ್ಲ, ಯಾರಿಗೂ ಕೂಡ ಕೊಟ್ಟಿಲ್ಲ. ಸೊ ಡೆಫಿನೆಟ್ಲಿ ಅವರು ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಲೆಟ್ಸ್ ವೇಟ್ ಫಾರ್ ದಟ್. ಇನ್ನೊಂದು ಇಂಪಾರ್ಟೆಂಟ್ ಇಶ್ಯೂ ಏನಾಗಿತ್ತು ಮಾರ್ನಿಂಗು ಅಂತ ಅಂದರೆ, ನಾನು ಕೂಡ ವಿಡಿಯೋವನ್ನು ಮಾಡಿ ಹೇಳಿದ್ದೆ. ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಯಾರಿಗೆ ಹೊಸದಾಗಿ ಅಪ್ಗ್ರೇಡೇಷನ್ ಆಗಿಲ್ಲ ಅಂಥವರಿಗೆ ಡೇಟ್ ಸೇಮ್ ಹಳೇದು ಬಂದಿತ್ತು ಅಂತ. ಅದಕ್ಕೆ KE ಅವರ ಟ್ವಿಟರ್ ಪೇಜಿನಲ್ಲಿ ಯಾರೋ ಒಬ್ರು ಕ್ವಶನ್ ಕೇಳಿದಾಗ ಅವರಿಗೆ ಆನ್ಸರ್ ಮಾಡಿ ಹೇಳಿರುವಂಥದ್ದು ಏನಂತಂದ್ರೆ, ಡೇಟ್ಸ್ ಏನಿದೆ, ಯಾರಿಗೆ ಅಪ್ಗ್ರೇಡ್ ಆಗಿದೆ ಅವರಿಗೆ ಹೊಸ ಡೇಟನ್ನು ಕೊಟ್ಟಿದ್ದೀವಿ, ಯಾರಿಗೆ ಅಪ್ಗ್ರೇಡ್ ಆಗಿಲ್ಲ ಅವರಿಗೆ ಹಳೆ ಡೇಟನ್ನೇ ಕೊಟ್ಟಿದ್ದೀವಿ. ಇದು ನಾವು ಇಂಟೆನ್ಷನಲಿ ಕೊಟ್ಟಿದ್ದು, ನೀವು ವರಿ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಅವರಿಗೆ ನೂರಾರು ಇಮೇಲ್ಗಳಾಗಲಿ ಅಥವಾ ಮೆಸೇಜಸ್ಗಳ ಹೋಗಿರ್ಬೋದು. ಈಗ ನೀವೇನಾದರೂ ಇಂಜಿನಿಯರಿಂಗ್ ಅಲಾಟ್ಮೆಂಟ್ ಅನ್ನ ನೋಡಿದ್ರೆ, ಎಲ್ಲಿ ನೋಡಬೇಕು? ಇಲ್ಲಿ ಕಾಣಿಸ್ತದೆ 2ನೇ ಸುತ್ತಿನ ಫಲಿತಾಂಶ ಲಿಂಕ್ ಅಂತೇಳಿ. ಇದರಲ್ಲಿ ಏನಾದರೂ ನೋಡಿದ್ರೆ ನಿಮಗೆ ಕಾಣಿಸ್ತದ ಡೇಟ್ ಅನ್ನೋ ಕಾಲಮ್ ಅನ್ನೇ ತೆಗೆದು ಬಿಟ್ಟಿದ್ದಾರೆ. ಅಂದ್ರೆ ಈ ಡೇಟಿನ ಉಸಾಬರಿನೇ ಬೇಡ ಅಂತೇಳಿ ಅದಕ್ಕೆ ಡೇಟ್ ಅನ್ನೇ ತೆಗೆದು ಬಿಟ್ಟಿದ್ದಾರೆ, ಹೋಗ್ಬಿಡ್ಲಿ ಅಂತೇಳಿ. ನಿಮ್ಗೆ ಯಾವ ಸೀಟ್ ಸಿಕ್ಕಿದೆ ಅದು ಸಿಕ್ಕಿದೆ, ಡೇಟ್ ಬಗ್ಗೆ ವರಿ ಮಾಡ್ಕೋಬೇಡಿ ಅಂತೇಳಿ. ಈಗೇನಾದ್ರೂ ನಿಮಗೆ ಈ ಲಿಂಕ್ ಅನ್ನು ಯೂಸ್ ಮಾಡಿ ನಿಮ್ಮ ಸೀಟ್ ನಂಬರ್ ಹಾಕಿ ಚೆಕ್ ಮಾಡಿ ಡೇಟ್ ಅನ್ನೋ ಕಾಲಮ್ ಅನ್ನೇ ತೆಗೆದು ಬಿಟ್ಟಿದ್ದಾರೆ. ಯಾಕಂದ್ರೆ ಅವರಿಗೂ ಕೂಡ ಬೆಳಗ್ಗೆಯಿಂದ ತಲೆ ಕೆಟ್ಟು ಹೋಗಿರ್ಬೇಕು, ಎಲ್ಲರೂ ಮೆಸೇಜ್ ಮಾಡಿರ್ಬೇಕು. ಯಾಕಂದ್ರೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಏನು ಡೌಟ್ ಬಂತು ಅಂದ್ರೆ, ಸೊ ಇದು CET ಫಲಿತಾಂಶವನ್ನ ರಿಲೀಸ್ ಮಾಡೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ ಅಂತ. ಸೊ ಇದರಲ್ಲಿ ಏನೂ ಮಿಸ್ಟೇಕ್ ಇಲ್ಲ. KE ಅವರ ಕಡೆಯಿಂದ ಕ್ಲಾರಿಫಿಕೇಶನ್ ಸಿಕ್ಕಿದೆ. ನಿಮಗೇನು ಸೆಕೆಂಡ್ ರೌಂಡಿನಲ್ಲಿ ಸೀಟ್ ಸಿಕ್ಕಿದೆ ಅದು ನಿಮ್ಮದೇ ಸೀಟು. ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ವರಿ ಮಾಡ್ಕೋಬೇಡಿ. ಬಹಳಷ್ಟು ಚೇಂಜಸ್ಗಳು ಸೆಕೆಂಡ್ ರೌಂಡ್ ಅಲ್ಲಿ ಆಗಿಲ್ಲ, ಬಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಚೇಂಜಸ್ಗಳು ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಬಹಳಷ್ಟು ಸೀಟ್ಗಳು ಉಳಿಯುವಂತ ಚಾನ್ಸಸ್ ಇದೆ ಅಂತೇಳಿ KE ಅವರೇ ಕೊಟ್ಟಿರುವಂತದ್ದು ಹಿಂದಿನ ವಿಡಿಯೋವನ್ನು ನಾನು ಕೂಡ ಡೀಟೇಲ್ ಆಗಿ ಹೇಳಿದ್ದೀನಿ. ಅದಕ್ಕೆ ಈ ರೌಂಡಿನಲ್ಲಿ ಅಪ್ಗ್ರೇಡೇಷನ್ ಆಗಿಲ್ಲ ಅಂದ್ರೆ ವರಿ ಮಾಡ್ಕೋಬೇಡಿ. ಆ ಸೀಟ್ ಏನಾದ್ರೂ ನಿಮಗೆ ಸ್ಯಾಟಿಸ್ಫೈ ಆಗಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿ, ಫೀಸ್ ಪೇ ಮಾಡಿ, ಮುಂದಿನ ರೌಂಡಿಗೆ ಹೋಗಿ. ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಮುಂದಿನ ರೌಂಡಿಗೆ ಹೋಗಿ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದಾಗ ಈಗ ಅಲಾಟ್ ಆಗಿರುವಂಥ ಕಾಲೇಜ್ ಡಿಲೀಟ್ ಆಗ್ತದೆ, ಉಳಿದಿರುವಂತಹ ಹೊಸ ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಂಡು ನೀವು ಮುಂದಿನ ರೌಂಡಿಗೆ ಹೋಗ್ಬೋದು. ಸೊ ಗೊತ್ತಿರಲಿಲ್ಲ 2 ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್. ಒಂದು, ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಲಿಂಕ್ ಬಂದಿಲ್ಲ. ನಾಳೆ ನಾಡಿದ್ದು ಬ್ಯಾಂಕ್ ಹಾಲಿಡೇ ಇದೆ.
11ನೇ ತಾರೀಕು ಒಂದೇ ದಿವಸ ನನಗೆ ತುಂಬುವುದಕ್ಕೆ ಉಳಿತದ ಡೇಟ್ ಅಂತೇಳಿ ವರಿ ಮಾಡ್ಕೋಬೇಡಿ, ಅದು ಎಕ್ಸ್ಟೆಂಡ್ ಆಗೇ ಆಗ್ತದೆ. ಎರಡನೇದಾಗಿ ಈ ಡೇಟ್ ಇಶ್ಯೂ ಏನಿತ್ತು ಮಾರ್ನಿಂಗ್ ನಾನು ಹೇಳಿರುವಂಥದ್ದು ಡೇಟ್ ಇಶ್ಯೂ ರಿಸಾಲ್ವ್ ಆಗಿದೆ. ಸೊ ಯಾರಿಗೆ ಹೊಸ ಡೇಟ್ ಬಂದಿದೆ ಅವರಿಗೆ ಅಪ್ಗ್ರೇಡ್ ಆದವರಿಗೆ ಹೊಸ ಡೇಟ್ ಬಂದಿರ್ತದೆ, ಯಾರಿಗೆ ಹಳೆ ಡೇಟ್ ಬಂದಿದೆ ಅವರಿಗೆ ಅಪ್ಗ್ರೇಡೇಷನ್ ಆಗಿರೋದಿಲ್ಲ, ಅದಕ್ಕೆ ಹಳೆ ಡೇಟ್ ಅನ್ನು ಕೊಟ್ಟಿದ್ದಾರೆ. ಬಟ್ ಈಗ ನೀವೇನಾದ್ರೂ ಈ ಅಲಾಟ್ಮೆಂಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ರಿಸಲ್ಟ್ ಅನ್ನು ನೋಡಿದರೆ ನಿಮ್ಮ ರಿಸಲ್ಟ್ ಅಲ್ಲಿ ಡೇಟೇ ಇಲ್ಲ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.